ಎಲ್ಲ ವೆರೈಟಿಯ ಚಾಟ್ಸ್ ತಿಂಡಿಗಳು ಟೇಸ್ಟ್ನಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರ್ತದೆ. ನಾವು ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಚಾಟ್ಸ್ಗೆ ಬೇಕಾಗುವ ಪೂರಿಯನ್ನು ಹೇಗೆ ಮಾಡೋದು ಅಂತ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಮನೆಯಲ್ಲೇ ತಯಾರಿಸಿದ ಪೂರಿಯಿಂದ ಸ್ಟ್ರೀಟ್ ಫುಡ್ ಅಂಗಡಿ ತರ ದಹಿ ಪುರಿ ಹೇಗೆ ಮಾಡೋದಂತ ಈಗ ನೋಡೋಣ. ದಹಿ ಪುರಿಯನ್ನು ಮಾಡಲಿಕ್ಕೆ ಮೊದಲಿಗೆ ಇವುಗಳನ್ನು ರೆಡಿ ಮಾಡ್ಕೊಂಡಿಡಿ. ಅದ್ಯಾವುದಂದ್ರೆ ಪೂರಿಗಳು, ಮೊಸರು, ಹಸಿರು ಮತ್ತು ಸಿಹಿ ಹುಳಿ ಚಟ್ನಿ, ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ, ಹೆಚ್ಚಿಕೊಂಡ ನೀರುಳ್ಳಿ, ಟೊಮ್ಯಾಟೊ, ಮೆಣಸಿನ ಪುಡಿ, ನೈಲಾನ್ ಸೇವ್, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ಮೊಸರನ್ನು ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ಇದನ್ನು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈ ಗಾಡಿ ಅಂಗಡಿನವರು ಡೈರೆಕ್ಟ್ ಪ್ಯಾಕೆಟ್ ಅನ್ನು ಓಪನ್ ಮಾಡಿ ಮೊಸರನ್ನು ಹಾಕ್ತಾರೆ. ನೀವು ಹೀಗೆ ಮಾಡೋದ್ರಿಂದ ಮೊಸರಿಗೆ ಉಪ್ಪು ಚೆನ್ನಾಗಿ ತಗುಲಿ ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ಈಗ ದಹಿ ಪುರಿಯನ್ನು ಮಾಡಲಿಕ್ಕೆ ಒಂದು ಪ್ಲೇಟ್ನಲ್ಲಿ ಪೂರಿಯನ್ನು ಇಡ್ತೇನೆ. ಅದನ್ನು ಈ ರೀತಿ ಸ್ವಲ್ಪ ಒತ್ತಿಕೊಂಡು ತೂತ್ ಮಾಡ್ಕೊಳ್ಬೇಕು. ಇದೇ ರೀತಿ ನಿಮಗೆ ಎಷ್ಟು ಪೂರಿಗಳು ಬೇಕೋ ಅಷ್ಟನ್ನು ತೂತ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಯೂಶುವಲಿ ಒಂದು ಪ್ಲೇಟ್ ದಹಿ ಪುರಿನಲ್ಲಿ 5 ರಿಂದ 6 ಪೂರಿ ಇರ್ತದೆ. ನಮ್ಮ ಚಾನಲ್ನಲ್ಲಿ ನಾವು ಆಲ್ರೆಡಿ ಚಾಟ್ಸ್ಗೆ ಬೇಕಾಗುವ 2 ಚಟ್ನಿಯ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವೆ. ಈಗ ಮೊದಲಿಗೆ ಬೇಯಿಸಿ ಮ್ಯಾಶ್ ಮಾಡಿಕೊಂಡ ಆಲೂಗಡ್ಡೆಯನ್ನು ಸ್ವಲ್ಪ ಸ್ವಲ್ಪ ಇದರ ಒಳಗೆ ಹಾಕಿ ಆಲೂಗಡ್ಡೆಯ ನಂತರ ಸಣ್ಣಕ್ಕೆ ಹೆಚ್ಚಿಕೊಂಡ ಟೊಮ್ಯಾಟೊವನ್ನು ಸಹ ಇದರೊಳಗೆ ತುಂಬಿಕೊಳ್ಬೇಕು. ನಾವು ಪ್ರತಿಯೊಂದು ಪೂರಿಯೊಳಗೆ ತುಂಬಾ ವೆರೈಟಿಯ ಸಾಮಗ್ರಿಯನ್ನು ಹಾಕ್ತೇವೆ. ಹಾಗಾಗಿ ನೀವು ಪ್ರಪೋರ್ಷನೇಟ್ ಅಮೌಂಟ್ ನಲ್ಲಿ ಇದನ್ನು ತುಂಬಿಕೊಳ್ಬೇಕು. ಈಗ ಹೆಚ್ಚಿಕೊಂಡ ನೀರುಳ್ಳಿಯನ್ನು ಈ ಪೂರಿಯೊಳಗೆ ಹಾಕಿ ಈಗ 1 ಚಿಟಿಕೆಯಷ್ಟು ಉಪ್ಪನ್ನು ಸ್ವಲ್ಪ ಸ್ವಲ್ಪ ಇದರೊಳಗೆ ಸಿಂಪಡಿಸಿ. ಇದರ ಜೊತೆಗೆ ಚಾಟ್ ಮಸಾಲ ಪುಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿ. ಚಾಟ್ ಮಸಾಲದ ಬದಲಿಗೆ ನೀವು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕಬಹುದು. ಈಗ ಖಾರದ ಪುಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೇನೆ. ಪ್ರತಿಯೊಂದು ಪೂರಿಯೊಳಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಿಹಿ ಚಟ್ನಿಯನ್ನು ಹಾಕಬೇಕು. ನೀವು ಯಾವುದೇ ವೆರೈಟಿಯ ಚಾಟ್ಸ್ ತಿಂಡಿಗಳನ್ನು ಮಾಡಿ ಅದಕ್ಕೆ ಸಿಹಿ ಚಟ್ನಿ ಮತ್ತು ಹಸಿರು ಚಟ್ನಿ ಬೇಕೇ ಬೇಕಾಗ್ತದೆ. ಈಗ ಖಾರವಾದ ಹಸಿರು ಚಟ್ನಿಯನ್ನು ಇದರ ಒಳಗೆ ತುಂಬಿಕೊಳ್ಳಿ. ವಿಡಿಯೋ ಲೆಂತ್ ಜಾಸ್ತಿ ಆಗುವ ಕಾರಣ ಈ 2 ಚಟ್ನಿಗಳ ರೆಸಿಪಿಯನ್ನು ಸಪರೇಟ್ ಆಗಿ ಪೋಸ್ಟ್ ಮಾಡಿದ್ದೇವೆ. ಈಗ ಒಂದೊಂದೇ ಪೂರಿಯೊಳಗೆ ಮೊಸರನ್ನು ಹಾಕಿ. ಕೆಲವೊಂದು ಅಂಗಡಿಗಳಲ್ಲಿ ನಾನು ನೋಡಿದ್ದೇನೆ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿದ ನೆಲಕಡಲೆ ಬೀಜವನ್ನು ಇದಕ್ಕೆ ಹಾಕ್ತಾರೆ. ಇದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರಲಿಕ್ಕೆ ಅದನ್ನು ನೀವು ಆಡ್ ಮಾಡಬಹುದು. ಇದರ ಮೇಲೆ ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡಲಿಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಸಿಂಪಡಿಸಿ. ಹಾಗೇನೆ 2 ಬಗೆಯ ಚಟ್ನಿ, ಅದು ಸಿಹಿ ಚಟ್ನಿ ಮತ್ತು ಹಸಿರು ಚಟ್ನಿಯನ್ನು ಇದಕ್ಕೆ ಹಾಕಿ. ಈ ರೀತಿ ಚಟ್ನಿಯನ್ನು ಮೇಲಕ್ಕೆ ಹಾಕೋದು ಆಪ್ಷನಲ್. ಅಂಗಡಿಗಳಲ್ಲಿ ಚೆನ್ನಾಗಿ ಕಾಣಿಸ್ಲಿಕ್ಕೆ ಈ ರೀತಿ 2 ಚಟ್ನಿಯನ್ನು ಮೇಲಕ್ಕೆ ಹಾಕ್ತಾರೆ. ಈ ಪೂರಿಗಳ ಮೇಲೆ ಸೇವನ್ನು ಹಾಕಬೇಕು. 1 ಮುಷ್ಟಿ ಸೇವನ್ನು ತೆಗೆದುಕೊಂಡು ಎಲ್ಲ ಪೂರಿಗಳ ಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕಿ. ಕೊನೆಯಲ್ಲಿ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರಾಯ್ತು. ದಹಿ ಪುರಿ ಈಗ ಸವಿಯಲು ಸಿದ್ಧವಾಗಿದೆ. ನಾವು ಬೇರೆ ಬೇರೆ ವೆರೈಟಿಯ ಚಾಟ್ಸ್ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.